ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಸಿಹಿ ಗೆಣಸಿನಿಂದ ಒಂದು ಕಟ್ಲೆಟ್ನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ 1 ಲೋಟ ಇಲ್ಲ 2 ಲೋಟ ನೀರನ್ನು ಹಾಕ್ಕೊಂಬಿಟ್ಟು ಕುಕ್ಕರ್ನಲ್ಲಿ ಒಂದು ಗೆಣಸನ್ನು ನಾನು ಬೇಯಿಸ್ಕೊತಾ ಇದ್ದೀನಿ. ಸಿಹಿ ಗೆಣಸು, ಓಕೆನಾ? ನೀರು ಹಾಕ್ಬಿಟ್ಟು 2 ವಿಸಲ್ನ ಬರ್ಸ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ನ ಮಾಡ್ಕೋಬೇಕಾಗತ್ತೆ. ಬೇಯಲಿ. ಇವಾಗ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. 2 ವಿಸಲ್ ಬರಲಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮೋಷನ್ ಪ್ರಾಬ್ಲಮ್ ಇರೋರು ಆ ಥರದವರೆಲ್ಲ ಇದನ್ನು ತಿಂದರೆ ಮೋಷನ್ನ ಸಲೀಸಾಗುತ್ತೆ. ಬಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ನಾನು ಮಸಾಲೆಗಳ್ನ ತೋರಿಸ್ತೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಒಂದು 7-8 ತಗೊಂಡಿದ್ದೀನಿ. ಯಾಕೆಂದರೆ ಅದು ಸಿಹಿ ಇರೋದ್ರಿಂದ ಸಿಹಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಖಾರ ಜಾಸ್ತಿ ಆಗಿರಲಿ ಅಂತೇಳ್ಬಿಟ್ಟು ಒಂದು 7-8 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದರಲ್ಲಿ ಪಾತ್ರೆನಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೊಂಡು ತಿನ್ಬೋದು ನೀವು, ಇಲ್ಲ ಸೈಡ್ ಡಿಶ್ ಆಗು ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಓಕೆ, ಇವಾಗ ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ನಾನು 2 ಚಮಚ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾಯಿದ್ದೀನಿ. 2 ಚಮಚ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮತ್ತು ಸ್ವಲ್ಪ ಗರಂ ಮಸಾಲ, ಒಂದು ಚಿಟಿಗೆವಷ್ಟು, ಎಲ್ಲ ಸ್ವಲ್ಪ ಚಿಟಿಗೆವಷ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡರು, ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್. ನೋಡಿ, ಉಪ್ಪು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಕಾಶ್ಮೀರಿ ಚಿಲ್ಲಿ ಪೌಡರು, ಇದು ಕಲ್ಲರ್ಗೆ ಫ್ರೆಂಡ್ಸ್, ಓಕೆನಾ? ಇವಾಗ ಹಸಿಮೆಣ್ಸಿನ್ಕಾಯಿ ನಾವು ಆಲ್ರೆಡಿ ಹಾಕಿದ್ದೀವಿ. ಇಲ್ಲ ನೀವು ಖಾರದ ಪುಡಿನೂ ಬೇಕಂದರೆ ನೀವು ಹಾಕ್ಕೊಳ್ಬೋದು, ಖಾರ ಜಾಸ್ತಿ ತಿನ್ನೋ ಅಂಥವ್ರು. ನಾನು ಇವಾಗ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ನೋಡಿ, 2 ವಿಸಲ್ ಬಂದಿದೆ. ಲಿಡ್ನ ಓಪನ್ ಮಾಡ್ತೀನಿ. ನೋಡಿ, ಗೆಣಸು ಬೆಂದಿದೆ. ಇವಾಗ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ನ ಮಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡ್ಕೊತೀನಿ, ವೀಕಲ್ಲಿ ಒಂದ್ಸಲ ಮಾಡ್ಕೊತೀನಿ. ಇವಾಗ ಮಸಾಲೆನೆಲ್ಲ ಗೆಣಸಿನೊಳಗಡೆ ನಾನು ಸ್ಮ್ಯಾಶ್ ಮಾಡಿದ್ನೆಲ್ಲ ಗೆಣಸಿನೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಚೆನ್ನಾಗಿ ನೀರೆಲ್ಲ ಏನೂ ಹಾಕೋದು ಬೇಡ, ಯಾಕೆಂದರೆ ನೀರಿನ ಅಂಶ ಈರುಳ್ಳಿನಲ್ಲೇ ಇರುತ್ತಲ್ವ. ನೋಡಿ, ಉಂಡೆಗಳು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಥರ ಉಂಡೆಗಳನ್ನ ಮಾಡಿಕೊಂಡು ವಡೆ ಮಾಡ್ತೀವಲ್ಲ ಆ ಥರ ಲಟ್ಟಿಸ್ಕೊಂಡು ಎಲ್ಲದನ್ನು ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ, ಒಂದು ಗೆಣಸಿಗೆ 10 ಆಗಿದೆ ಫ್ರೆಂಡ್ಸ್. ಬಟ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇವಾಗ ಬರ್ತ್ಡೇ ಟೈಮ್ನಲ್ಲಿ ಸ್ನ್ಯಾಕ್ಸಿಗೆ ಮಾಡ್ತಾರಲ್ಲ, ಆ ಟೈಮಲ್ಲಿ ಬೇಕಾದರೂ ನೀವು ಮಾಡ್ಬೋದು. ಇಲ್ಲ ರೆಗ್ಯುಲರಾಗಿ ಮನೆಯಲ್ಲಿ ತಿನ್ನೋದಕ್ಕೆ ಬೇಕಾದರೂ ನೀವು ಈವ್ನಿಂಗ್ ಸ್ನ್ಯಾಕ್ಸು ಇಲ್ಲ ಸೈಡ್ ಡಿಶ್ ಥರ ಮಾಡ್ಕೊಂಡು ತಿನ್ಬೋದು, ಓಕೆನಾ? ಇವಾಗ ಇದನ್ನು ಶಾಲು ಫ್ರೈ ಮಾಡಬೇಕು. ತವ ಮೇಲೆ ನಾನಿವಾಗ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಒಂದು 7-8 ಚಮಚ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಬಿಟ್ಟು ಅದು ಕಾದ ನಂತರ ಎಲ್ಲದನ್ನು ಒಂದೇ ಸರಿ ನಾನು ಇಟ್ಬಿಡ್ತೀನಿ. ನೋಡಿ, ಇವಾಗ ಕಾಯ್ದಿದೆ ಎಣ್ಣೆ. ಇವಾಗ ಎಲ್ಲ 10 ಕಟ್ಲೆಟನ್ನು ಇಟ್ಬಿಟ್ಟು ಶಾಲು ಫ್ರೈನ ಮಾಡಿಕೊಂಡು 2 ಸೈಡು ಬೇಯಿಸ್ಬೇಕು. ನೋಡಿ, ಬಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಗೆಣಸಿನಿಂದ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ನಮಗೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಬೆಂದಿದೆ. ಇವಾಗ ನೋಡಿ, ಕಲರ್ ಚೇಂಜ್ ಆಗಿದೆ. ನೋಡಿ, ಸಾಕಾಗಿದೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, 2 ಕಡೆ ಈ ಥರ ಬೇಯಿಸಿದೆ. ತುಂಬ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಫೈನಲಾಗಿ ಆಗಿದೆ. ಚೆನ್ನಾಗಿ 2 ಕಡೆ ಊಟ ಮಾಡಿ ಬೇಯಿಸ್ಕೋಬೇಕು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.